ಧರ್ಮಾತೀತವಾಗಿ ಎಲ್ಲ ಧರ್ಮದ ಬಡ ರೋಗಿಗಳಿಗೆ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ನಡೆಸುತ್ತಿರುವುದು ಶ್ಲಾಘನೀಯ. ವಕೀಲ ಶಂಕರಪ್ಪ. ಸುದ್ದಿಯ ವಿವರ. ನಗರದ ಅಮ್ಮವಾರಿಪೇಟೆಯ ಬಾರ್ಲೈನ್ ಜಾಮಿಯಾ ಮಸೀದಿಯ ಕಮಿಟಿ ವತಿಯಿಂದ ಶನಿವಾರ ಮಸೀದಿ ಆವರಣದಲ್ಲಿ ಆಯೋಜಿಸಿದ್ದ ಉಚಿತ ಆರೋಗ್ಯ ತಪಾಸಣೆ ಶಿಬಿರಕ್ಕೆ ಹಿರಿಯ ವಕೀಲ ಕೆ. ವಿ. ಶಂಕರಪ್ಪನವರು ಚಾಲನೆ ನೀಡಿ ಮಾಧ್ಯಮದವರೊಂದಿಗೆ ಮಾತನಾಡಿ, ಸಂಪತ್ತು, ಹಣಕ್ಕಿಂತ ಆರೋಗ್ಯ ಮುಖ್ಯವಾಗಿದ್ದು, ಪ್ರಸ್ತುತ ಚಿಕಿತ್ಸೆ ವೆಚ್ಚ ಮತ್ತು ಔಷಧಿಗಳ ಬೆಲೆ ಗಗನಕ್ಕೆ ಮುಟ್ಟುತ್ತಿರುವಾಗ ಧರ್ಮಾತೀತವಾಗಿ ಎಲ್ಲ ಧರ್ಮದ ಬಡರೋಗಿಗಳಿಗೆ ಅನುಕೂಲ ಆಗಲೆಂದು ಮಸೀದಿ ಕಮಿಟಿಯಿಂದ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ನಡೆಸುತ್ತಿರುವುದು ಶ್ಲಾಘನೀಯ. ಕಮಿಟಿಯನ್ನು ಅಭಿನಂದಿಸುತ್ತಿರುವುದಾಗಿ ಹೇಳಿದರು. ಮಸೀದಿಯ ಕಮಿಟಿಯ ಕಾರ್ಯದರ್ಶಿ ತನ್ವೀರ್ ಅಹ್ಮದ್ ಮಾತನಾಡಿ, ಕರೋನಾ ಬಂದು ಹೋದ ನಂತರ ಪ್ರತಿಯೊಬ್ಬರೂ ಒಂದಲ್ಲ ಒಂದು ಕಾಯಿಲೆಯಿಂದ ನರಳುತ್ತಿದ್ದು, ಎಲ್ಲ ಧರ್ಮದ ಜನತೆಗೆ ಉಚಿತ ಆರೋಗ್ಯ ತಪಾಸಣೆ ಸಿಗಬೇಕೆಂಬ ಉದ್ದೇಶದಿಂದ ಎಲ್ಲ ಧರ್ಮದವರ ಸಹಕಾರ ಪಡೆದು ನಗರದ ಎಲ್ಲ ಮಸೀದಿಗಳಲ್ಲಿ ಪ್ರತಿ ತಿಂಗಳು ಉಚಿತ ಆರೋಗ್ಯ ಶಿಬಿರಗಳನ್ನು ನಡೆಸುವ ಉದ್ದೇಶ ಇದೆ ಹಾಗೂ ಉಚಿತ ಡಯಾಲಿಸಿಸ್ ಸೆಂಟರ್ ಮತ್ತು ಉಚಿತ ರಕ್ತ ತಪಾಸಣೆ ಸೆಂಟರ್ ಮಾಡುವ ಯೋಜನೆ ಇದೆ ಎಂದು ತಿಳಿಸಿದರು. ಶ್ರೀ ನಲ್ಲಗಂಗಮ್ಮ ದೇವಾಲಯದ ಅಧ್ಯಕ್ಷ ಹಾಗೂ ಕಾಂಗ್ರೆಸ್ ಮುಖಂಡ ರಾಮಯ್ಯ ಮಾತನಾಡಿ, ಸೌಹಾರ್ದತೆಯ ಸಂಕೇತವಾಗಿ ಎಲ್ಲ ಧರ್ಮದ ಬಡ ರೋಗಿಗಳಿಗೆ ಉತ್ತಮ ಚಿಕಿತ್ಸೆ ಸಿಗಲೆಂದು ಮಸೀದಿ ಕಮಿಟಿಯವರು ಉಚಿತ ಆರೋಗ್ಯ ತಪಾಸಣೆ ಶಿಬಿರ ನಡೆಸುತ್ತಿರುವುದು ಉತ್ತಮ ಕೆಲಸವಾಗಿದೆ. ಇನ್ನೂ ಹೆಚ್ಚಿನ ಜನಸೇವೆ ಮಾಡಲು ಭಗವಂತ ಮಸೀದಿ ಕಮಿಟಿಯವರಿಗೆ ನೀಡಲಿ ಎಂದು ಆಶಿಸಿದರು. ಶಿಬಿರದಲ್ಲಿ ಹೊಸಕೋಟೆಯ ಎಂವಿಜೆ ಮೆಡಿಕಲ್ ಕಾಲೇಜು, ಜಾಲಪ್ಪ ಆಸ್ಪತ್ರೆ ಹಾಗೂ ನಾರಾಯಣಿ ಹಾರ್ಟ್ ಸೆಂಟರ್ನ ಸುಮಾರು 25ಕ್ಕೂ ಹೆಚ್ಚು ವೈದ್ಯರು ಭಾಗವಹಿಸಿದ್ದು, ಬಿಪಿ, ಶುಗರ್, ಕ್ಯಾನ್ಸರ್, ಕಿಡ್ನಿ, ನ್ಯೂರೋ ಸರ್ಜರಿ, ಗೈನೋ, ಇಸಿಜಿ, ಹೃದಯ ಸಂಬಂಧಿತ ರೋಗಿಗಳ ಹಾಗೂ ಕಣ್ಣಿನ ತಪಾಸಣೆ ಮತ್ತಿತರೆ ಕಾಯಿಲೆ ಇರುವ ನೂರಾರು ರೋಗಿಗಳ ತಪಾಸಣೆ ನಡೆಸಿ ಸೂಕ್ತ ಸಲಹೆಗಳನ್ನು ನೀಡಿದರಲ್ಲದೆ ಉಚಿತ ಔಷಧಿಗಳನ್ನು ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಸೀದಿ ಕಮಿಟಿಯ ಕೆ.ಎಂ. ಫಯಾಜ್ ಅಲಿಯಾಸ್ ಕಾಮಿಲ್ ಸಾಬ್, ಶಾಲಿ, ನದೀಮ್, ಅಬ್ದುಲ್ ಬಶೀರ್, ಅಬ್ರಾರ್ ಅಹಮದ್, ಲಹೀಕ್ ಅಹಮದ್, ಚಿಕನ್ ಮೊಹಮ್ಮದ್ ಮುಂತಾದವರು ಉಪಸ್ಥಿತರಿದ್ದರು. ಬಂದಿದ್ದೀರಾ, ನಿಮ್ಗೆ ಏನು ಅನಿಸ್ತು ಸರ್? ಈ ಒಂದು ಹೆಲ್ತ್ ಕ್ಯಾಂಪನ್ನು ಆಯೋಜಿಸಿರ್ತಕ್ಕಂಥ ಈ ಮಸೀದಿ ಜಾಮಿಯಾ ಎಲ್ಲ ಆಡಳಿತಾಧಿಕಾರಿಗಳಿಗೆ ಮತ್ತು ಟ್ರಸ್ಟಿಗಳಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ಕಾರಣ ಏನು ಅಂತ ಹೇಳಿದ್ರೆ, ಒಂದು ಆರೋಗ್ಯ ಅಂತಕ್ಕಂಥದ್ದು ಭಾಳಷ್ಟು ಮುಖ್ಯ. ದುಡ್ಡು ಮುಖ್ಯ ಅಲ್ಲ, ಸಂಪತ್ತು ಮುಖ್ಯ ಅಲ್ಲ. ಆರೋಗ್ಯ ಮನುಷ್ಯನಿಗೆ ಇದ್ದರೆ ಎಲ್ಲವೂ ನಮಗಿದ್ದಂಗೆ. ಆರೋಗ್ಯ ಇಲ್ಲದೇ ಇದ್ದರೆ ಲಾಸ್ಟ್ ಅವರ್ ಹೆಲ್ತ್ ಯಾವುದೂ ನಮಗೆ ಕೆಲಸಕ್ಕೆ ಬರ್ತಕ್ಕಂಥದ್ದಲ್ಲ ಅಂತ ನಮ್ಮ ಭಾರತ ದೇಶದಲ್ಲಿ ಈ ಆರೋಗ್ಯಕ್ಕೆ ಭಾಳಷ್ಟು ಒತ್ತು ಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಈ ನಮ್ಮ ಮಸೀದಿ ಜಾಮಿಯಾ ಏನು ಟ್ರಸ್ಟಿಗಳಿದ್ದಾರೆ ಅವರೆಲ್ಲರೂ ಇದಕ್ಕೆ ಕೈ ಜೋಡಿಸಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ನಮ್ಮ ಹಿರಿಯರಾದ ಫಯಾಜ್ ಖಾನ್ ಅವರು ಮತ್ತು ಕಾರ್ಯದರ್ಶಿಗಳಾದ ತನ್ವೀರ್ ಅವರು ಮತ್ತು ಅವರ ಸಹಚರರು ಭಾಳ ಉಪಯುಕ್ತವಾದ ಒಂದು ಪವಿತ್ರವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಆರೋಗ್ಯ ಸಿಬ್ಬಂದಿ ಏನು ಬಂದಿದ್ದಾರೆ ಅವರು ಭಾಳ ಚೆನ್ನಾಗಿ ಮಾಡ್ತಾ ಇದ್ದಾರೆ. ನನಗಂತೂ ಭಾಳ ಸಂತೋಷ ಆಯಿತು. ಈ ಕಾರ್ಯಕ್ರಮ ಯಶಸ್ವಿಯಾಗಲಿ. ಒಂದು ಮಾನವತೆಯಿಂದ ಕೂಡಿರ್ತಕ್ಕಂಥ ಕಾರ್ಯಕ್ರಮ. ಅವರ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿ ಉದ್ಘಾಟನೆ ಮಾಡಿದ್ದಕ್ಕೆ ಅವರಿಗೆ ನಾನು ಅನಂತ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಮತ್ತು ಸಮಾಜಕ್ಕೆ ಒಳಿತಾಗಲಿ ಅಂತೇಳಿ ನಾನು ಭಗವಂತನಲ್ಲಿ ಅಲ್ಲಾಹನಲ್ಲಿ ಹಾರೈಸಿಕೊಳ್ತೇನೆ. ಬಹಳ ಸಂತೋಷ ಆಗಿದೆ. ಯಾಕೆ ಅಂದರೆ ರಾಮಾಯಣದಲ್ಲಿ ಲಕ್ಷ್ಮಣ ಮುಖ್ಯ ಆಗಬೇಕು. ರಾಮ ಬ್ರಹ್ಮ ಅವರು ಶ್ರೀ ಲಕ್ಷ್ಮಣವರು ಮುಖ್ಯ ಆಗಬೇಕು. ಒಂದು ಯುದ್ಧ ಆಗಲಿ ಮುಖ್ಯ ಆಗಲಿ ಅವರಿಗೆ ಋಷಿಗಳು ಮತ್ತು ವಿಜ್ಞಾನಿಗಳು ಜ್ಞಾನ ಬರಬೇಕಾದ್ರೆ ಇದು ಸಂಜೀವಿನಿ ತಗೊಂಡು ಬರಬೇಕು. ಸಂಜೀವಿನಿ ತಗೊಂಡು ಬಂದರೆ ಇವ್ರದ್ದೇ ಜ್ಞಾನ ಬರ್ತದೆ, ಇಲ್ಲಾಂದರೆ ಬರೋದಿಲ್ಲ ಅಂತ. ಆಮೇಲೆ ಶ್ರೀರಾಮನಿಗೆ ಭಕ್ತರು ಇದ್ದರು. ಯಾರು
ಯಾರು ಭಕ್ತರಿದ್ದಿದ್ದು ಹನುಮಂತ ಅವ್ರಿಗೆ ಹೇಳಿದ್ರು, ನೋಡಪ್ಪ ನನ್ನ ವೃದ್ಧರು ಮೂರ್ಛೆ ಆಗಿಬಿಟ್ಟಿದ್ದಾರೆ, ಸಂಜೀವಿ ಬೇಕಂತೆ ಈ ಬೆಟ್ಟದ ಮೇಲೆ ಸಿಕ್ಕೋದು ಅದು ತಗೊಂಡು ಬಂದ್ಬಿಟ್ಟಿದ್ರು. ಅದು ಬೈ ದಿ ಗ್ರೇಸ್ ಆಫ್ ಆಲ್ಮೈಟಿ, ದೇವರು ಬೈ ದಿ ಗ್ರೇಸ್ ಆಫ್ ಆಲ್ಮೈಟಿ ಹನುಮಂತ ಹೋಗ್ಬೇಕು ನಮ್ಮ ಕೈನಲ್ಲಿ ತಗೊಂಡು ಇದು ಮಾಡಿದ್ರು, ಏನು ಸರ್ಚ್ ಮಾಡಿದ್ರು, ಸಿಕ್ಕಿಲ್ಲ ಅವ್ರಿಗೆ. ಆಮೇಲೆ ಅವರು ಬೆಟ್ಟದೇ ಹಿಡ್ಕೊಂಡು ಬಂದುಬಿಟ್ಟು ಮಹಾದೇಶ್ವರಿಗೆ ಹೇಳಿದ್ರು, ನಾನು ತಗೊಂಡು ಬಂದ್ಬಿಟ್ಟು ಏನೇನು ನೀವು ಸರ್ಚ್ ಮಾಡಿದಂತೆ ಅದು ಸಂಜೀವಿನಿಂದ ಅವರು ಫೈಂಡ್ ಔಟ್ ಮಾಡಿಬಿಟ್ಟು ಅದು ರಸ ಹಾಕಿಬಿಟ್ಟು ಲಕ್ಷ್ಮಣ ಅವ್ರಿಗೆ ಅವ್ರ ತಲೆ ಮೇಲೆ ಹಾಕಿದ ಮೇಲೆ ಅವ್ರಿಗೆ ದೇವರು ಜ್ಞಾನ. ಆ ಥರ ಇವತ್ತು ಮಹರ್ಷಿ ಅವರು ನಮ್ಮ ಯಜಮಾನರಿಗೆ ನಾವು ಮಹರ್ಷಿ ಅಂತ ಕೇಳ್ತೀವಿ. ಇವತ್ತು ಅವ್ರು ಬಂದುಬಿಟ್ಟು ಎಲ್ಲ ನಮಗೆ ಯಾರ್ಯಾರು ಬಂದಿದ್ದಾರೆ ಡಿಸೀಸ್ ಅವ್ರಿಗೆ ಸಂಜೀವಿನಿ ಕೊಟ್ಟಂಗೆ ಅವರು ನಾನು ಅವ್ರದ್ದು ಐ ವಿಲ್ ಬಿ ಮಚ್ ಗ್ರೇಟ್ಫುಲ್ ಆ್ಯಂಡ್ ಥ್ಯಾಂಕ್ಫುಲ್ ಫಾರ್ ಹಿಮ್ ಆ್ಯಸ್ ಹಿ ಹ್ಯಾಸ್ ಕಮ್ ಆನ್ ದಿ ವರ್ಡ್ ಆಫ್ ಅವರ್ ಸೆಲ್ಫ್. So I will always be obedient to him. I will always be hurting him. ನಾವು ಹಿರಿಯರಾಗಿ ಹೇಳ್ಬಾರ್ದು, ನಾವು ನಿಮ್ಗೆ ಒಬಿಡಿಯಂಟ್ ಆಗಿಲ್ಲ. The knowledge is most important. Knowledge is very, very important. We have got enormous knowledge to guide us. ಅವ್ರು ಗೈಡೂ ಮಾಡ್ತಾ ಇದ್ದಾರೆ ನಮಗೆ. ಅವ್ರ ಹತ್ರ ನಾವು ಆಶೀರ್ವಾದ ತಗೊಳ್ಬೇಕು. ಬಿಕಾಸ್ ಇವರು ಚರಿತ್ರೆಯನ್ನು ಎಲ್ಲ ನೋಡಿದ್ದೀನಿ, ಅವ್ರು ಹೇಗೆ ನಮಗೆ ಟ್ರೀಟ್ ಮಾಡ್ತಾರೆ.